ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ ಆದೇಶ ಇದೆ, ಬೈಕ್ ಟ್ಯಾಕ್ಸಿ ಹೊಡಿಬಾರದಂತೆ. ಆದರೂ ಕಲಬುರಗಿಯಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದಾರೆ ಮತ್ತು ಅನಧಿಕೃತ ಆಟೋಗಳ ಹಾವಳಿ ಹೆಚ್ಚಿದೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaya Group of Institutions, Ideal Vitchi, and by Study Bridge International School. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ ಈ ಪ್ರತಿಭಟನೆ ಮತ್ತು ಮನವಿ ಪತ್ರ ಯಾಕಪ್ಪ ಅಂದ್ರೆ ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ ಆದೇಶ ಇದೆ, ಬೈಕ್ ಟ್ಯಾಕ್ಸಿ ಹೊಡಿಬಾರದಂತೆ. ಆದರೂ ಕಲಬುರಗಿಯಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದಾರೆ ಮತ್ತು ಅನಧಿಕೃತ ಆಟೋಗಳ ಹಾವಳಿ ಹೆಚ್ಚಿದೆ. ಕಲಬುರಗಿ ನಗರದಲ್ಲಿ ಸುಮಾರು 7,000 ನಗರ ಪರವಾನಗಿ ಪಡೆದ ಆಟೋಗಳು ಮತ್ತು 1,000ದಿಂದ 2,000 ಎಲೆಕ್ಟ್ರಿಕ್ ಆಟೋಗಳು. ಇದನ್ನು ಹೊರತುಪಡಿಸಿ ನಗರದಲ್ಲಿ ಅನಧಿಕೃತವಾಗಿ ತಾಲೂಕು ಪರವಾನಗಿ ಪಡೆದು ನಗರದಲ್ಲಿ ಸುಮಾರು 2,000ದಿಂದ 3,000 ಆಟೋ ಮತ್ತು ಒಂದೇ ನಂಬರಿನ ಆಟೋ ಇಂಥವೆಲ್ಲ ಕಡಿವಾಣ ಹಾಕಬೇಕು ಮತ್ತು ಬೈಕ್ ಟ್ಯಾಕ್ಸಿ ಕೂಡಲೇ ನಿಲ್ಲಿಸಬೇಕಂತ ಇವತ್ತಿನ ದಿವಸ ನಾವು ಒಂದು ಈ ಪ್ರತಿಭಟನೆ ಮೂಲಕ ಒಂದು ಆಗ್ರಹಿಸ್ತೇವೆ ಮತ್ತು ಒಂದು ಮನವಿ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಕೂಡಲೇ ಇದು ನಿಲ್ಲಿಸಿ ಆಟೋ ಚಾಲಕರ ಜೀವನ ನಡೆಸಲು ಅನುಕೂಲ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಮನವಿ. ಲಕ್ಷ್ಮೀಕಾಂತ್ ಆರ್ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaya Group of Institutions, Ideal Vitchi, and by Study Bridge International School.